ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಟೈಫಾಯ್ಡ್ ಫೀವರ್. ಈಗ ಎಲ್ಲರಿಗೂ ಗೊತ್ತಿದೆ, ಈ ಟೈಫಾಯ್ಡ್ ಫೀವರು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ವಯಸ್ಕರಿಗೂ ಬರ್ತಕ್ಕಂಥ ಒಂದು ಜ್ವರ. ಈ ಟೈಫಾಯ್ಡ್ ಜ್ವರ ಹೇಗೆ ಬರುತ್ತೆ, ಕಾರಣಗಳೇನು, ಲಕ್ಷಣಗಳೇನು ಮತ್ತು ನಾವು ಹೋಮಿಯೋಪತಿಯಲ್ಲಿ ಯಾವ ಥರ ಈ ಟೈಫಾಯ್ಡ್ ಫೀವರ್ನ ನಾವು ಉಪಚರಿಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಟೈಫಾಯ್ಡ್ ಫೀವರ್. ಈ ಟೈಫಾಯ್ಡ್ ಫೀವರು ಬರಲಿಕ್ಕೆ ಮುಖ್ಯವಾದ ಕಾರಣ ಒಂದು ಬ್ಯಾಕ್ಟೀರಿಯಾ ಸ್ನೇಹಿತರೆ. ಬ್ಯಾಕ್ಟೀರಿಯಾದ ಹೆಸರು ಸಾಲ್ಮನೆಲ್ಲಾ ಟೈಫಿ ಅಂತಲೂ ಅಂತೀವಿ ನಾವು. ಈ ಸಾಲ್ಮನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾ ಇದು ಗಲೀಜಿರುವಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಅಂತ ಹೇಳಿದರೆ ನಾವು ಯಾವುದೇ ತರಹದ ಅಶುದ್ಧವಾದ ಆಹಾರ, ಅಶುದ್ಧವಾದ ಪಾನೀಯಗಳನ್ನ ತೊಗೊಂಡ್ವಿ ಅಂತ ಹೇಳಿದರೆ ಈ ಟೈಫಾಯ್ಡ್ ಫೀವರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಅಶುದ್ಧವಾದ ಪದಾರ್ಥಗಳಲ್ಲಿ ಟೈಫಾಯ್ಡ್ ಬ್ಯಾಕ್ಟೀರಿಯಾ ವಾಸಿಸ್ತಾ ಇರುತ್ತೆ. ಸೊ ಹೀಗಾಗಿ ಅಶುದ್ಧವಾದ ನೀರು, ಅಶುದ್ಧವಾದ ಪಾನೀಯಗಳು, ಅಶುದ್ಧವಾದ ಆಹಾರ ಕಣಗಳನ್ನು ನಾವೇನಾದ್ರು ಸೇವಿಸಿದ್ದೇ ಆಯಿತು ಅಂತ ಹೇಳಿದರೆ ಈ ಟೈಫಾಯ್ಡ್ ಫೀವರ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಮುಖ್ಯವಾದ ಕಾರಣ ಟೈಫಾಯ್ಡ್ ಫೀವರ್ ಬರಲಿಕ್ಕೆ. ಸೊ ಟೈಫಾಯ್ಡ್ ಫೀವರಲ್ಲಿ ಲಕ್ಷಣಗಳೇನೇನು ಅಂತ ಒಂಚೂರು ನೋಡ್ಕೊಳ್ಳೋಣ. ಸೊ ಟೈಫಾಯ್ಡ್ ಫೀವರಲ್ಲಿ ಜ್ವರ ಅಂತೂ ಬಂದೇ ಬರುತ್ತೆ. ಜ್ವರ ಯಾವ ಥರ ಬರುತ್ತೆ ಅಂತಂದರೆ ಲ್ಯಾಡರ್ ಶೇಪ್ ಫೀವರ್ ಅಂತಲೂ ನಾವು ಹೇಳ್ತೀವಿ. ಲ್ಯಾಡರ್ ಶೇಪ್ ಅಂತ ಹೇಳಿದರೆ ಈಗ 102 ಇತ್ತು, 103, 104, 105ಕ್ಕೆ ಹೋಗುತ್ತೆ. ಅಂದರೆ ಲ್ಯಾಡರ್ ಟೈಪ್ 100, 101, 102, 103, 104 ಮುಟ್ಬಿಟ್ಟು ಸೀದಾ ಕೆಳಗೆ ಬಂದುಬಿಡುತ್ತೆ. ಇದಕ್ಕೆ ಲ್ಯಾಡರ್ ಟೈಪ್ ಫೀವರ್ ಅಂತಲೂ ನಾವು ಹೇಳ್ತೀವಿ. ಈ ಜ್ವರದ ಜೊತೆಗೆ ಚಳಿನೂ ಅಸೋಸಿಯೇಟೆಡ್ ಇರುತ್ತೆ. ಅಂತ ಹೇಳಿದರೆ ಜೊತೆಗೆ ಚಳಿನೂ ಬರ್ತಾ ಇರುತ್ತೆ. ಸೊ ಹೀಗಾಗಿ ಜ್ವರ, ಚಳಿ, ಆಮೇಲೆ ಇನ್ನೂ ಒಂದು ಅಂತಂದರೆ ಬಾಯಾರಿಕೆ. ಸೊ ಇದಿಷ್ಟು ಸಾಮಾನ್ಯವಾಗಿ ಎಲ್ಲ ಜ್ವರಗಳಲ್ಲೂ ಕಾಣ್ತಕ್ಕಂಥ ಒಂದು ಲಕ್ಷಣಗಳು. ಸೊ ಆದರೆ ಟೈಫಾಯ್ಡ್ ಫೀವರಲ್ಲಿ ಲ್ಯಾಡರ್ ಟೈಪ್ ಫೀವರ್ ಇರುತ್ತೆ, ಸ್ಪೈಕಿಂಗ್ ಫೀವರ್ ಇರುತ್ತೆ. ಸೊ ಹೀಗಾಗಿ ಈ ಟೈಫಾಯ್ಡ್ ಫೀವರ್ಗೆ ಇನ್ನೊಂದು ಏನು ಹೇಳ್ತೀವಿ ಅಂದರೆ ರಿಲ್ಯಾಪ್ಸಿಂಗ್ ಫೀವರ್ ಅಂತಲೂ ನಾವು ಹೇಳ್ತೀವಿ. ರಿಲ್ಯಾಪ್ಸಿಂಗ್ ಫೀವರ್ ಅಂತ ಹೇಳಿದರೆ ಈಗ ಮಗು 4 ಗಂಟೆ ಹುಷಾರಾಗಿತ್ತು ಅಂತ ಹೇಳಿದರೆ 4 ಗಂಟೆ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಯಾಕಂತ ಹೇಳಿದರೆ ಈ 4 ಗಂಟೆಯಲ್ಲೇ ಇದು ಜ್ವರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಇದಕ್ಕೆ ರಿಕರೆಂಟ್ ಫೀವರ್ ಅಂತಲೂ ನಾವು ಹೇಳ್ತೀವಿ ಟೈಫಾಯ್ಡ್ ಜ್ವರಕ್ಕೆ. ಸೊ ಈ ಟೈಫಾಯ್ಡ್ ಜ್ವರದಲ್ಲಿ ಮುಖ್ಯವಾಗಿ ನಮ್ಮ ಕರುಳುಗಳು ಏನೋ ರೋಗಕ್ಕೆ ಸಿಲ್ಕೊಂಡಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಅಶುದ್ಧವಾದ ಪಾನೀಯ, ಅಶುದ್ಧವಾದ ಆಹಾರ, ಅಶುದ್ಧವಾದ ಯಾವುದೇ ಒಂದು ಪದಾರ್ಥ ನಮ್ಮ ಜಠರಕ್ಕೆ ಏನಾದರೂ ಸೇರ್ತು ಅಂತ ಹೇಳಿದರೆ ಅಲ್ಲಿ ಹೋಗಿ ಈ ಜಠರದಲ್ಲಿ ಮತ್ತು ನಮ್ಮ ಕರುಳುಗಳಲ್ಲಿ ಹುಣ್ಣು ಮಾಡೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಇದನ್ನು ಟೈಫಾಯ್ಡ್ ಫೀವರ್ನ 2 ಅಥವಾ 3 ಟೈಪ್ಸ್ ಅಂತ ನಾವು ವಿಂಗಡಿಸ್ತೀವಿ. ಅಂತ ಹೇಳಿದರೆ ಮೊದಲನೇದಾಗಿ ಅಕ್ಯೂಟ್ ಟೈಫಾಯ್ಡ್ ಫೀವರ್ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ಜಠರದಲ್ಲಿ ಹೋಗಿ ಈ ಕಲುಷಿತ ಅಂಶಗಳು ಕರುಳಿನಲ್ಲಿ ಕುತ್ಕೊಂಡು ಅಲ್ಲಿಂದ ಜ್ವರವನ್ನು ಬರೆಸಲಿಕ್ಕೆ ಶುರು ಮಾಡುತ್ತೆ. ಆಮೇಲೆ ಅಲ್ಲಿ ಕರುಳುಗಳಲ್ಲಿ ಗಾಯ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಟೈಫಾಯ್ಡ್ ಫೀವರ್ ಏನಾದ್ರು ದೀರ್ಘಕಾಲಿಕ ಆಯಿತು ಅಂತ ಹೇಳಿದರೆ. ಸೊ ಹೀಗಾಗಿ ಇದು ಕರುಳಿನ ಜ್ವರನೂ ಅಂತೂ ನಾವು ಹೇಳ್ತೀವಿ. ಟೈಫಾಯ್ಡ್ ಫೀವರ್ ಏನಾರಿತ್ತು ಅಂತ ಹೇಳಿದರೆ ಇದು ಕರುಳಿನ ಜ್ವರನೂ ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ಕರುಳುಗಳಲ್ಲಿ ಚಿಕ್ಕ ಚಿಕ್ಕ ಒಂದು ಹುಣ್ಣುಗಳಾಗಿ ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಹೊಟ್ಟೆ ತೊಂದರೆಗಳು ಸಹಿತ ಈ ಕರುಳಿನ ಜ್ವರ ಅಥವಾ ಟೈಫಾಯ್ಡ್ ಫೀವರಲ್ಲಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಕರುಳಿನ ಜ್ವರ, ಟೈಫಾಯ್ಡ್ ಫೀವರ್, ಇಲ್ಲಿ ಕರುಳುಗಳಲ್ಲಿ ಹುಣ್ಣುಗಳಾಗಿ ಜ್ವರ ಬರ್ತಕ್ಕಂಥದ್ದು ಟೈಫಾಯ್ಡ್ ಫೀವರ್ ಅಂತಲೂ. ಟೈಫಾಯ್ಡ್ ಫೀವರಲ್ಲಿ ಇನ್ನೂ ಒಂದು ಏನಪ್ಪ ಅಂತ ಹೇಳಿದರೆ ವಾಂತಿನೂ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಇನ್ಫೆಕ್ಟ್ ಆಗಿರೋದ್ರಿಂದ ಹೊಟ್ಟೆ ಮತ್ತು ಕರುಳುಗಳು ರೋಗಕ್ಕೆ ಸಿಲುಕಿಕೊಂಡಿರೋದ್ರಿಂದ ಹೊಟ್ಟೆ ಮತ್ತು ರೋಗದ ಒಂದಿಷ್ಟು ಲಕ್ಷಣಗಳು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಟೈಫಾಯ್ಡ್ ಫೀವರಲ್ಲಿ ಇದಿಷ್ಟು ಲಕ್ಷಣಗಳು ಕಂಡುಬರುತ್ತೆ. ಸೊ ಟೈಫಾಯ್ಡ್ ಫೀವರಲ್ಲಿ ಇನ್ನೂ ಒಂದು ಲಕ್ಷಣ ಏನು ಅಂತ ಹೇಳಿದರೆ ತಲೆನೋವು ಬರ್ತಾ ಇರುತ್ತೆ, ಮೈಕೈ ನೋವು ಬರ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಇದಿಷ್ಟು ಟೈಫಾಯ್ಡ್ ಫೀವರ್ನ ಒಂದು ಲಕ್ಷಣಗಳು. ಈ ಟೈಫಾಯ್ಡ್ ಜ್ವರಕ್ಕೆ ನಮ್ಮ ಇದು ಒಂದು ಥರದ ಸೆಪ್ಟಿಕ್ ಫೀವರ್ ಅಂತಲೂ ನಾವು ಹೇಳ್ತೀವಿ. ಟೈಫಾಯ್ಡ್ ಫೀವರ್ನ ಸೆಪ್ಟಿಕ್ ಫೀವರ್ ಅಂತ ಹೇಳಿದರೆ ಈಗ ನಾನು ಹೇಳಿದೆ, ರೋಗದ ಅಂಶಗಳು ಕರುಳಿನಲ್ಲಿ ಕುತ್ಕೊಂಡು ಕರುಳಿನಲ್ಲಿ
ಹುಣ್ಣಾಗಿ ಬರ್ತಕ್ಕಂಥ ಒಂದು ಜ್ವರನೇ ಟೈಫಾಯ್ಡ್ ಜ್ವರ ಅಂತ ನಾನು ಹೇಳಿದೆ. ಹೀಗಾಗಿ ಈ ಟೈಫಾಯ್ಡ್ ಜ್ವರದ ಒಂದು ಬ್ಯಾಕ್ಟೀರಿಯಾಗಳೇನಾಗುತ್ತೆ, ಬ್ಲಡ್ಡಲ್ಲಿ ಹೋಗಿ ಬ್ಲಡ್ಡನ್ನು ಪಾಯ್ಸನ್ ಮಾಡುತ್ತೆ ಅಂತ ಹೇಳಿದರೆ ಸೆಪ್ಟಿಕ್ ಟೈಪ್ ಆಫ್ ಫೀವರ್ನು ಅಂತ ಹೇಳ್ತೀವಿ ಈ ಟೈಫಾಯ್ಡ್ ಫೀವರ್ಗೆ. ಸೊ ಹೀಗಾಗಿ ಟೈಫಾಯ್ಡ್ ಫೀವರ್ ಒಂದು ಕರುಳಿನ ಜ್ವರ, ಮತ್ತು ಇನ್ನೊಂದೇನೆಂದರೆ ಸೆಪ್ಟಿಕ್ ಫೀವರ್. ಸೆಪ್ಟಿಕ್ ಅಂತ ಹೇಳಿದರೆ ರಕ್ತದಲ್ಲಿ ಕಲುಷಿತಗಳು ಹೋಗಿ ರಕ್ತವನ್ನು ಕಲುಷಿತಗೊಳಿಸುವುದಕ್ಕೆ ಸೆಪ್ಟಿಕ್ ಫೀವರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಟೈಫಾಯ್ಡ್ ಫೀವರ್ ಕರುಳಿನ ಜ್ವರನೂ ಹೌದು, ಸೆಪ್ಟಿಕ್ ಫೀವರು ಹೌದು, ಮತ್ತು ಇದು ಒಂದು ತರಹದ ಸೀರಿಯಸ್ ಆದ ಒಂದು ಜ್ವರ. ಈ ಟೈಫಾಯ್ಡ್ ಫೀವರ್ಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ಥರ ನಾವು ಉಪಚರಿಸ್ತೀವಿ ಅನ್ನೋದನ್ನ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ನಾವು ಟೈಫಾಯ್ಡ್ ಫೀವರ್ಗೆ ಸೆಪ್ಟಿಕ್ ಫೀವರ್ ಅಂತಲೇ ನಾವು ಹೇಳ್ತೀವಿ. ಸೊ ಹೀಗಾಗಿ ರೋಗದ ಗುಣಲಕ್ಷಣಗಳನ್ನು ನೋಡಿ ಪೂರ್ತಿಯಾಗಿ ರೋಗವನ್ನು ಅಧ್ಯಯನ ಮಾಡಿ ರೋಗಿಯ ಒಂದು ಜ್ವರ ಹೇಗೆ ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಜ್ವರದ ಒಟ್ಟಿಗೆ ಏನೇನು ಲಕ್ಷಣಗಳು ಕಂಡು ಬರ್ತಾ ಇದೆ, ಇದಿಷ್ಟೂ ಸರಿಯಾಗಿ ವಿಶ್ಲೇಷಿಸಿ ಸರಿಯಾಗಿ ಅದನ್ನು ಅಧ್ಯಯನ ಮಾಡಿ ನಮ್ಮಲ್ಲಿ ಸೆಪ್ಟಿಕ್ ಫೀವರ್ಗೆ ಬೇರೆ ಥರದ ಒಂದಿಷ್ಟು ಮೆಡಿಸಿನ್ಸ್ ಇದೆ, ಆಮೇಲೆ ಟೈಫಾಯ್ಡ್ ಫೀವರ್ಗೆ ಬೇರೆ ಥರದ ಒಂದಿಷ್ಟು ಮೆಡಿಸಿನ್ಸ್ ಇದೆ, ಕರುಳು ಜ್ವರಕ್ಕೆ ಬೇರೆ ಥರದ ಮೆಡಿಸಿನ್ಸ್ ಇದೆ. ಹೀಗಾಗಿ ಇವಿಷ್ಟು ಸರಿಯಾಗಿ ಅಧ್ಯಯನ ಮಾಡಿ ಯಾವ ಒಂದು ಔಷಧಿ ಈ ರೋಗಿಗೆ ಸರಿಯಾಗಿ ಹೊಂದುತ್ತೆ ಅಂತ ನಾವು ಸರಿಯಾಗಿ ವಿಶ್ಲೇಷಿಸಿ ಅಧ್ಯಯನ ಮಾಡಿ ನಾವು ಕೊಟ್ಟಾಗ ಈ ಟೈಫಾಯ್ಡ್ ಫೀವರು ನಮ್ಮ ಹೋಮಿಯೋಪತಿಯಲ್ಲಿ ಪೂರ್ತಿಯಾಗಿ ಗುಣವಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ನಾವು ಕೆಲವು ಔಷಧಿಗಳನ್ನು ಟೈಫಾಯ್ಡ್ ಫೀವರಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಬೆಪ್ಟೇಸಿಯಾ ಅನ್ನೋದು ಬಹಳ ಮುಖ್ಯವಾದ ಒಂದು ಔಷಧಿ ಟೈಫಾಯ್ಡ್ ಫೀವರಲ್ಲಿ. ಆಮೇಲೆ ಇನ್ನೂ ಒಂದು ಬೆಲೆಡೋನಾ ಅಂತ ಇದೆ, ಇನ್ನು ಫೀವರ್ಗೆ ಆರ್ಸೆನಿಕ್ ಕಲ್ಬ್ ಅಂತ ಇದೆ. ಹೀಗೆ ಹಲವಾರು ಔಷಧಿಗಳು ನಾವು ಟೈಫಾಯ್ಡ್ನಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ರೋಗಿಯ ಗುಣಲಕ್ಷಣಗಳನ್ನು ನೋಡಿ ರೋಗಿಯ ಒಂದು ಪೂರ್ತಿಯಾದ ಅಧ್ಯಯನ ಮಾಡಿದ ಮೇಲೆ ಅದು ಗೊತ್ತಾಗುತ್ತೆ ಯಾವ ಥರದ ಒಂದು ಔಷಧಿ ಇವ್ರಿಗೆ ಬೇಕಾಗುತ್ತೆ ಅಂತ ಹೇಳಿ. ಇದಿಷ್ಟು ಮಾಹಿತಿ ಈ ಟೈಫಾಯ್ಡ್ ಫೀವರ್ನ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.